ಕನ್ನಡ ಕಲಾ ರಸಿಕರಲ್ಲಿ ಬೇಡಿಕೊಳ್ಳೋದು ಏನಪ್ಪ ಅಂತಂದ್ರೆ, ಮಾರ್ಚ್ 6ನೇ ತಾರೀಕಿಗೆ ನಮ್ಮದೇ ಒಂದು ಸಿನಿಮಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಸಿನಿಮಾದ ಹೆಸರು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂಥೇಳಿ. ಆ ಸಿನಿಮಾದೊಳಗೆ ನಮ್ಮ ಹುಡುಗ ಜಗದೀಶ್ ಮುಖಿ ಹೀರೋ ಪಾರ್ಟ್ ಮಾಡ್ಯಾನ, ಚಂದ ಮಾಡ್ಯಾನ. ಮತ್ತು ನಾನು ಪಾರ್ಟ್ ಮಾಡ್ಯಾನ ಅದರೊಳಗೆ. ಅದಕ್ಕೆ ನಾನು ಅವತ್ತು ಸಿನಿಮಾ ನೋಡೋಕೆ ಬರ್ತೀನಿ, ನೀವು ಬರ್ರಿ, ನಮಗೆ ಆಶೀರ್ವಾದ ಮಾಡಿರಿ. ಅಂದರೆ ಮಾರ್ಚ್ 6ನೇ ತಾರೀಕು ಹುಬ್ಬಳ್ಳಿ ಲಕ್ಷ್ಮೀ ಮಾಲ್ನಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎಂಬ ಸಿನಿಮಾ ರಿಲೀಸ್ ಆಗುತ್ತದೆ. ಆ ಸಿನಿಮಾದಲ್ಲಿ ನಮ್ಮ ಆತ್ಮೀಯರು ರಂಗಭೂಮಿ ಕಲಾವಿದರಾದಂಥ ಜಗದೀಶ್ ಮುಖಿ ಅವರು ಸಹ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಆ ಸಿನಿಮಾವನ್ನು ನೋಡಲು ನಾನು ಸಹಿತ ಹೋಗುತ್ತೀನಿ. ನಮ್ಮೆಲ್ಲ ರಂಗಭೂಮಿ ಕಲಾವಿದರು ಬಂದು ಆ ಕಲಾವಿದರಿಗೆ ಶುಭ ಹಾರೈಸಬೇಕೆಂದು ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ನಾ ಹೇಳ್ತಿರೋ ಮಾತಲ್ಲ. ಮಾರ್ಚ್ 6ನೇ ತಾರೀಕಿನ ದಿವಸ ಲಕ್ಷ್ಮೀ ಮಾಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಉಡಾಳ್ ಮೆಂಬರ್ ಖ್ಯಾತಿಯ ಜಗದೀಶ್ ಮುಖಿ ಅವರು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಅಭಿನಯಿಸಿದ ಚಿತ್ರ ಬರ್ತಾ ಇದೆ. ಆ ಚಿತ್ರವನ್ನು ನಾನು ನೋಡಲು ಹೋಗ್ತಾ ಇದ್ದೀನಿ. ನೀವು ಬನ್ನಿ, ಎಲ್ಲರೂ ನೋಡೋಣ, ನೋಡಿ ಹಾರೈಸೋಣ. ನಮಸ್ತೆ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ನಮ್ಮ ಹೆಮ್ಮೆಯ ಹುಡುಗ ಜಗದೀಶ್ ಮುಖಿ ಮೊದಲು ಉಡಾಳ್ ಮೆಂಬರ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಸಿರೀಸ್ ಮಾಡಿ ಖ್ಯಾತಿ ಗಳಿಸಿದಂಥ ಈ ಜಗದೀಶ್ ಮುಖಿಯು ಪ್ರಪ್ರಥಮವಾಗಿ ನಾಯಕ ನಟನಾಗಿ ಪೂರ್ಣ ಪ್ರಮಾಣದ ಚಲನಚಿತ್ರವನ್ನು ಅಭಿನಯಿಸಿದ್ದಾರೆ. ಅದು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತಕ್ಕಂಥ ಚಲನಚಿತ್ರ ಬರುವ ಮಾರ್ಚ್ 6ನೇ ತಾರೀಕಿನಂದು ಹುಬ್ಬಳ್ಳಿಯ ಲಕ್ಷ್ಮೀ ಪ್ರೈಡ್ನಲ್ಲಿ ಬಿಡುಗಡೆಯಾಗುತ್ತಿದ್ದು, ನಾನು ಬರುತ್ತಿದ್ದೇನೆ. ತಾವುಗಳು ಕುಟುಂಬ ಪರಿವಾರ ಸಮೇತ ಕಲಾಭಿಮಾನಿಗಳೆಲ್ಲ ಬಂದು ಜಗದೀಶ್ ಮುಖಿಗೂ ಚಲನಚಿತ್ರಕ್ಕೂ ಚಲನಚಿತ್ರ ತಂಡಕ್ಕೂ ಹಾರೈಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಏನಪ್ಪ ಅಂತಂದರೆ, ನಮ್ಮ ಆತ್ಮೀಯ ಗೆಳೆಯರಾದಂಥ ಉಡಾಳ್ ಮೆಂಬರ್ ಖ್ಯಾತಿಯ ಜಗದೀಶ್ ಮುಖಿ ಪರ್ಸಾಪುರದವರು. ಇವರು ಉಡಾಳ್ ಮೆಂಬರು ಒಂದು ಕಿರುಚಿತ್ರದ ಮೂಲಕ ಯೂಟ್ಯೂಬಲ್ಲಿ ಪರಿಚಯ ಆದಂಥ ಗೆಳೆಯ. ಮತ್ತು ಇವರು ರಂಗಭೂಮಿಯ ಕಲಾವಿದರು ಹೌದು. ಸುಮಾರು ನಾಟಕಗಳನ್ನು ಸುತ್ತಮುತ್ತ ಹಳ್ಳಿನಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇವರು ಒಂದು ಸಿನಿಮಾ ಮಾಡಿದ್ದಾರೆ. ಏನಪ್ಪ ಅಂದರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎಂಬ ಸಿನಿಮಾ. ಉಡಾಳ್ ಮೆಂಬರು ತಂಡ, ಜಗದೀಶ್ ಮುಖಿ ಅವರು, ಹಿರಿಯ ರಂಗಭೂಮಿ ಕಲಾವಿದರು ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ. ಹಳ್ಳಿ ಸೊಗಡಿನ ಸಿನಿಮಾ ಆಗಿದ್ದರಿಂದ ಸೊ ಹಾಗಾಗಿ ಕಲಾ ಪ್ರೇಕ್ಷಕರು, ಕಲಾಭಿಮಾನಿಗಳು, ಪ್ರೇಕ್ಷಕ ಪ್ರಭುಗಳು ರಂಗಭೂಮಿ ಕಲೆಯನ್ನು ಪೂಜಿಸಿ ಆರಾಧಿಸುವಂತಕ್ಕಂಥ ಎಲ್ಲ ರೈತ ಮಕ್ಕಳು ಮತ್ತು ರೈತ ಬಾಂಧವರು ಎಲ್ಲರೂ ಕೇಳಿಕೊಳ್ಳೋದೇನು ಅಂದರೆ, ಇವರ ಸಿನಿಮಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಈ ಸಿನಿಮಾ ಇದೇ ಮಾರ್ಚ್ 6ನೇ ತಾರೀಕು ಹುಬ್ಳಿನಲ್ಲಿ ಬಿಡುಗಡೆ. ಸೊ ಹಂಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂಧು ಬಾಂಧವರು ಬಂದು ಈ ಒಂದು ಸಿನಿಮಾ ನೋಡಿ ಉಡಾಳ್ ಮೆಂಬರ್ ತಂಡಕ್ಕೆ ಮತ್ತು ನಮ್ಮ ಆತ್ಮೀಯ ಗೆಳೆಯನ ಎಫರ್ಟ್ ಹಾಕಿ ಮಾಡಿರೋದಂಥ ಈ ಸಿನಿಮಾಕ್ಕೆ ನಾವೆಲ್ಲರೂ ಬೆಂಬಲಿಸಿ ಆಶೀರ್ವದಿಸಿ. ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಉಡಾಳ್ ಮೆಂಬರ ತಂಡದ ಮೇಲೆ ಇದೇ ರೀತಿ ಇರಲಿ ಎಂದು ಕೇಳಿಕೊಳ್ಳುತ್ತೀನಿ. ನಮಸ್ಕಾರ. ತಾರೀಕಿಗೆ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ನಮ್ಮ ಹುಬ್ಳಿ ಲಕ್ಷ್ಮೀ ಪ್ರೈಡ್ ಅಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ವಿಶೇಷತೆ ಏನಂದ್ರೆ, ನಮ್ಮೆಲ್ಲರ ನೆಚ್ಚಿನ ಉಡಾಳ್ ಮೆಂಬರ್ ಖ್ಯಾತಿಯ ಜಗದೀಶ್ ಮುಖಿ ಅವರು ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಸಿನಿಮಾನ ನೋಡಬೇಕು, ಗೆಲ್ಲಿಸಬೇಕು. ಮರಿಬೇಡಿ, ಮಾರ್ಚ್ 6ನೇ ತಾರೀಕು ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ. ದಯವಿಟ್ಟು ಬಂದು ನಿಮ್ಮ ಪ್ರೀತಿಯ ನಟರಿಗೆ ಪ್ರೋತ್ಸಾಹಿಸಿ. ನಮಸ್ಕಾರ.
ಕೆಂಪರಾಜ್ ಅವರು ಡೈರೆಕ್ಷನಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನುವಂಥ ಒಂದು ಚಲನಚಿತ್ರ ಉತ್ತರ ಕರ್ನಾಟಕದವರೆಲ್ಲ ಸೇರಿಕೊಂಡು ಭಾಳ ಒಳ್ಳೆಯ ಒಂದು ಸ್ಟಾರ್ ಕಾಸ್ಟು ಮತ್ತು ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಮಾಡಿದ್ದಾರೆ. ನಾನು ಸಾಕಷ್ಟು ತುಣುಕುಗಳು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಲಕ್ಷ್ಮೀ ಪ್ರೈಡಲ್ಲಿ ರಿಲೀಸ್ ಆಗ್ತಾಯಿದೆ. ಈ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಮತ್ತು ಈ ಒಂದು ಕ್ರಿಯಾಶೀಲ ತಂಡಕ್ಕೆ ಬೆಂಬಲ ನೀಡಿ. ಒಂದು ಶಾಪ್ ಇದೆ ನಮ್ಮ ಕಮ್ಮಿ ಅಂದ್ರೆ ಈಗ ಜಗದೀಶ್ ಅನ್ನೋರು ನಮ್ಮವ್ರದ್ದು ರಿಲೇಷನ್ ಒಂದು ಸದುಸಾರಣ ಒಂದು 15 ವರ್ಷಲಿಂದ ಇದೆ. ಅವರು 3,000 ಮಟ್ಟ ಕಾಲೇಜಿಗೆ ಬರ್ತಿದ್ರು. ಅವಾಗಿಂತ ಅವ್ರದ್ದು ನಮ್ಮದು ಪರಿಚಯ. ಈಗ ಅವರು ಇಷ್ಟ ಮಟ್ಟಿಗೆ ಬೆಳೆದುಬಿಟ್ಟಿದ್ದಾರೆ ಅಂದರೆ ಒಂದು ಮೂವಿ ಮಾಡುವಷ್ಟು ಬೆಳೆದುಬಿಟ್ಟಿದ್ದಾರೆ. ನಮಗೆ ಭಾಳ ಅದು ಖುಷಿ ಅನ್ನಿಸ್ತಿದೆ. ಮತ್ತು ಅವರು ಈಗ ಒಂದು ಕನ್ಯಾ ಸಂಬಂಧ ಒಂದು ಮೂವಿ ಮಾಡಿದ್ದಾರೆ. ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂಥೇಳಿ ನನಗೆ ಅದು ಭಾಳ ಮನಸ್ಸು ಬಂದಿದೆ. ನಾನು ಹೋಗಿ ಅದು ಮೂವಿ ನೋಡ್ತೀನಿ. ನೀವು ನೋಡಿ ಮೂವಿ. ಜಗದೀಶ್ ಅದರಲ್ಲಿ ಮೂಲ ಪಾತ್ರದಲ್ಲಿ ಇದ್ದಾರೆ. ನಮಸ್ಕಾರ. ಇದೇ ಮಾರ್ಚ್ ತಿಂಗಳ 6ರಂದು ಹುಬ್ಬಳ್ಳಿಯ ಕೋಯಿನ್ ರಸ್ತೆಯಲ್ಲಿರ್ತಕ್ಕಂಥ ಲಕ್ಷ್ಮೀ ಪ್ಯಾರಡೈಸ್ನಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ರೈತರ ಮಕ್ಕಳಿಗೆ ಎಣ್ಣೆ ಕೊಡದಂಥ ದಿನಮಾನಗಳ ಕಥೆಯನ್ನು ಆಧರಿಸಿಕೊಂಡು ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ ಕೆಂಪರಾಮ್ ಪಟಿಯಾಲ್ರವರ ಹಿರಿತನದಲ್ಲಿ ಸಂಗೀತ ಮತ್ತು ನಿರ್ದೇಶನ ಛಾಯಾಗ್ರಹಣ ರೋಹನ್ ದೇಸಾಯಿ ಅವರು ಇವರೆಲ್ಲರ ಜೊತೆಗೂಡಿಕೊಂಡು ಮುಖ್ಯ ಪಾತ್ರದಲ್ಲಿ ನಮ್ಮ ಜಗದೀಶ್ ಮೂಕಿಯವರು ಇವರೆಲ್ಲರನ್ನೂ ಒಳಗೊಂಡಿರತಕ್ಕಂಥ ಪ್ರಸ್ತುತ ಸಂದರ್ಭದ ಕಥೆಯೇ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತಕ್ಕಂಥ ಸಿನಿಮಾ ಅವತ್ತು ಪ್ರದರ್ಶನಗೊಳ್ಳಲಿದೆ. ನಾನೂ ನೋಡಕ್ಕೆ ಬರ್ತೇನ್ರಿಪ್ಪ, ನೀವು ನೋಡಕ್ಕೆ ಬರ್ರಿ. ನಿಮಗೆಲ್ಲ ಶರಣು ಶರಣಾರ್ಥಿಪ್ಪ. ಮಾತಾಡ್ತಾ ಇದ್ದೀನಿ. ಏನಪ್ಪಾ ವಿಶೇಷ ಅಂದ್ರೆ ಮಾರ್ಚ್ 6, 2026ರಂದು ಹುಬ್ಬಳ್ಳಿಯ ಲಕ್ಷ್ಮೀ ಪ್ರೈಡ್ ಲಕ್ಷ್ಮೀ ಮಾಲ್ನಲ್ಲಿ ಒಂದು ಚಿತ್ರ ವಿಶೇಷ ಪ್ರದರ್ಶನವನ್ನ ಕಾಣ್ತಾ ಇದೆ. ಅದೇನಂದ್ರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಇದು ಉಡಾಳ ಮೆಂಬರ್ ಖ್ಯಾತಿಯ ಯೂಟ್ಯೂಬ್ ಸ್ಟಾರ್ ಜಗದೀಶ್ ಮೂಕಿ ಅವರ ನಟನೆಯಲ್ಲಿ ಮೂಡಿ ಬಂದಿರುವಂತಹ ಚಿತ್ರ. ಬಹಳ ಅದ್ಭುತವಾಗಿ ಚಿತ್ರವನ್ನ ಕಟ್ಟಿಕೊಡುವ ಕೆಲಸವನ್ನ ಈ ಚಿತ್ರತಂಡ ಮಾಡಿರುವಂತದ್ದು. ಅದರಲ್ಲೂ ಕೂಡ ಯೂಟ್ಯೂಬ್ ನಲ್ಲಿ ತಾವೆಲ್ಲ ನೋಡಿರ್ತೀರಿ. ಉಡಾಳ ಮೆಂಬರ್ ಎನ್ನುವ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಇರುವಂತಹ ಈ ಚಿತ್ರ ಸಾಕಷ್ಟು ಜನಮನ್ನಣೆಯನ್ನ ಪಡೆದುಕೊಂಡಿದೆ. ಈಗಲೂ ಕೂಡ ಆ ವಿಡಿಯೋಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಈ ಉಡಾಳ ಮೆಂಬರ್ ಖ್ಯಾತಿಯ ಜಗದೀಶ್ ಅವರ ನಟನೆಯಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎನ್ನುವ ಚಿತ್ರ ವಿಶೇಷ ಪ್ರದರ್ಶನವನ್ನ ಹುಬ್ಬಳ್ಳಿಯಲ್ಲಿ ಇದೇ ಮಾರ್ಚ್ 6ರಂದು ಲಕ್ಷ್ಮೀ ಪ್ರೈಡ್ ಲಕ್ಷ್ಮೀ ಮಾಲ್ ನಲ್ಲಿ ಕಾಣ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇದು ರಾಜ್ಯಾದ್ಯಂತ ಕೂಡ ಬಿಡುಗಡೆ ಆಗಲಿದ್ದು, ಹೀಗಾಗಿ ಕಲಾ ರಸಿಕರು, ಕಲಾ ಆಸಕ್ತರು ಈ ತಂಡವನ್ನ ಆಶೀರ್ವದಿಸಿ, ಹರಸಿ, ಹಾರೈಸಿ ಅಂತ ಕೇಳ್ತಾನೆ. ಕಲಾವಿದರಿಗೆಲ್ಲ ತಮ್ಮ ಆಶೀರ್ವಾದವಿರಲಿ. ಹಾಗೆ ಜಗದೀಶ್ ಮೂಕಿ ಮತ್ತು ಅವರೆಲ್ಲ ಚಿತ್ರ ತಂಡಕ್ಕೆ ನನ್ನ ಕಡೆಯಿಂದ ಕೂಡ ವಿಶೇಷ ಶುಭಾಶಯಗಳು. ನಿಮ್ಮ ಚಿತ್ರ, ನಿಮ್ಮ ಚಿತ್ರತಂಡ ಗೆಲ್ಲಲಿ ಅನ್ನೋದು ನಮ್ಮೆಲ್ಲರ ಶುಭ ಹಾರೈಕೆ. ರೈತನೇ ನಮ್ಮ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳಿಕೊಂಡು ರೈತರ ಮಕ್ಕಳಿಗೆ ಹೆಣ್ಣು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವ ಈಗಿನ ಕಾಲದಲ್ಲಿ ರೈತರಿಗೋಸ್ಕರ, ರೈತರ ಮಕ್ಕಳಿಗೋಸ್ಕರ ಕಾಳಜಿಯನ್ನು ಇಟ್ಕೊಂಡು ಒಂದು ಚಲನಚಿತ್ರವನ್ನು ಮಾಡಿದ್ದಾರೆ. ಯಾವುದಪ್ಪ ಅಂತಂದ್ರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಶೀರ್ಷಿಕೆ ಎಷ್ಟೊಂದು ಸುಂದರವಾಗಿದೆಯಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತಕ್ಕಂಥ ಚಲನಚಿತ್ರ ಇದೇ ಬರುವ ಮಾರ್ಚ್ 6ರಂದು ಹುಬ್ಬಳ್ಳಿಯ ಕೋಯಿನ್ ರಸ್ತೆಯಲ್ಲಿರುವ ಲಕ್ಷ್ಮೀ ಮಾಲ್ನಲ್ಲಿರುವ ಲಕ್ಷ್ಮೀ ಸಿಟಿ ಪ್ರೈಡ್ ಥಿಯೇಟರ್ನಲ್ಲಿ ವಿಶೇಷ ಪ್ರದರ್ಶನವಿದ್ದು, ಕೆಂಪರಾಜು ಅವರ ನಿರ್ದೇಶನದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಂಗಭೂಮಿ ಕಲಾವಿದ, ಖ್ಯಾತ ಯೂಟ್ಯೂಬರ್, ಉಡಾಳ ಮೆಂಬರ್ ಖ್ಯಾತಿಯ ಜಗದೀಶ್ ಮೂಕಿಯವರು ನಾಯಕ ನಟರಾಗಿ ನಟಿಸಿದ್ದಾರೆ. ಬರುವ ಮಾರ್ಚ್ 6ರಂದು ಹುಬ್ಬಳ್ಳಿಯ ಲಕ್ಷ್ಮೀ ಮಾಲ್ಗೆ ನಾನು ನನ್ನೆಲ್ಲರ ಸಹ ಕಲಾವಿದರ ಜೊತೆಗೂಡಿ ಬರ್ತಾ ಇದ್ದೇನೆ. ನೀವು ಕೂಡ ಬನ್ನಿ, ಕಲಾವಿದರಿಗೆ ಪ್ರೋತ್ಸಾಹಿಸೋಣ. ನಮಸ್ಕಾರ. ಕೋಟೆ ತಿಂಗಳೇ ಮಾರ್ಗ ಹಾಗೂ ಕೆಂಗುಲಾಬಿ ಚಿತ್ರದ ನಿರ್ಮಾಪಕ. ಇವತ್ತಿನ ವಿಶೇಷ ವಿಡಿಯೋ ಮಾಡಲಿಕ್ಕೆ ಸಂದರ್ಭ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಪ್ರಖ್ಯಾತ
ಯೂಟ್ಯೂಬ್ ಮುಖಾಂತರ ಫೇಮಸ್ ಆಗಿರುವಂತಕ್ಕಂಥ ಜಗದೀಶ್ ಮುಖಿ ಅವರು ಉಡಾಳ್ ಮೆಂಬರ್ ಅನ್ನುವಂಥ ಮೂಲಕ ಇವತ್ತು ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಅವರು ಉಡಾಳ್ ಮೆಂಬರ್ ಜೊತೆಗೆ ಅನೇಕ ನಾಟಕಗಳನ್ನು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಮ್ಮ ಕೆಂಗುಲಾಬಿಯಲ್ಲಿ ಕೂಡ ಅತ್ಯಂತ ಅದ್ಭುತವಾಗಿ ನಟನೆಯೇ ಮಾಡಿದ್ದಾರೆ. ಆ ಕೆಂಗುಲಾಬಿ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಆ ಜಗದೀಶ್ ಮುಖಿಯವರು ನಾಯಕತ್ವವನ್ನು ಮಾಡಿರುವಂತಕ್ಕಂಥ ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನುವಂತಕ್ಕಂಥ ಒಳ್ಳೆಯ ಸಾಮಾಜಿಕ ಕಳಕಳಿ ಚಿತ್ರವನ್ನು ಮಾಡಿದ್ದಾರೆ. ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ, ಯಾಕಂದರೆ ರೈತರ ಮಕ್ಕಳು ಹೊನ್ನು ಕೊಡುವಂಥವ್ರು. ಯಾಕಂತಂದರೆ ಇವತ್ತು ಬರೀ ಇಂಜಿನಿಯರು, ಡಾಕ್ಟರು, ನೌಕರಿ ಅದರ ಅಂತ ಕೇಳ್ತಾರೆ. ಆದರೆ ರೈತ ಎಲ್ಲಕ್ಕಿಂತ ಹೆಚ್ಚಿನ ಶ್ರೇಷ್ಠ. ಹೀಗಾಗಿ ಒಂದು ಒಳ್ಳೆಯ ಸಿನಿಮಾವನ್ನು ನಮ್ಮ ಜಗದೀಶ್ ಮುಖಿಯವರು ಮಾಡಿದ್ದಾರೆ. ಆ ಮಾರ್ಚ್ 6ನೇ ತಾರೀಕಿಗೆ ಬರುವಂತಕ್ಕಂಥ 6ನೇ ತಾರೀಕಿಗೆ ಹುಬ್ಬಳ್ಳಿಯ ಲಕ್ಷ್ಮೀ ಮಹಲ್ನಲ್ಲಿ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ನಂತರ ರಾಜ್ಯಾದ್ಯಂತ ಕೂಡ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಕಾರಣ ನಮ್ಮ ಉತ್ತರ ಕರ್ನಾಟಕದ ಅಭಿಮಾನಿಗಳು, ಚಿತ್ರ ರಸಿಕರು ನಮ್ಮ ಈ ಚಿತ್ರವನ್ನು ಗೆಲ್ಲಿಸಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕಂತಂದರೆ ಏನಾದರೂ ಒಂದು ಚಿತ್ರರಂಗ ಉಳಿದಿದ್ದರೆ ಅದು ಉತ್ತರ ಕರ್ನಾಟಕದಲ್ಲಿ ಅನ್ನುವಂತಕ್ಕಂಥ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಹೆಚ್ಚಿನ ಪಾಲು ಉತ್ತರ ಕರ್ನಾಟಕದ ಮತ್ತು ಬೆಂಗಳೂರು ಜನತೆ ಮಾಡಿರುವಂತಕ್ಕಂಥ ಈ ಸಿನಿಮಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನುವಂತಕ್ಕಂಥ ಅದ್ಭುತ ಸಿನಿಮಾ. ನೀವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ನಾನು ಕೂಡ ಅವತ್ತಿನ ದಿವಸ ನಾನು ಕೂಡ ಬರ್ತಾಯಿದ್ದೆ. ನೀವೆಲ್ಲರ ಬಂದು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಮತ್ತು ನಮ್ಮ ಎಲ್ಲ ಈ ಚಿತ್ರದಲ್ಲಿ ಭಾಗಿಯಾಗಿರುವಂತಕ್ಕಂಥ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ, ಎಲ್ಲ ನಾಯಕರ ತಂಡಕ್ಕೆ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ನಮಸ್ಕಾರ. ಯುವ ನಾಯಕ ನಟರಾದಂಥ ಜಗದೀಶ್ ಅವರ ಒಂದು ಅಭಿನಯದ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಒಂದು ಟೈಟಲನ್ನು ಹೊಂದಿದಂಥ ಅದ್ಭುತವಾದ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಯಾಕಂದರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಡಾಕ್ಟ್ರು, ಎಂಜಿನಿಯರ್ಸು ಬೇಕು. ರೈತರಿಗೆ ಒಂದು ಹೆಣ್ಣನ್ನು ಕೊಡೋಂಗಿಲ್ಲ. ಯಾಕಂತಂದ್ರೆ ರೈತನಾದವನಿಗೆ ಹಳ್ಳಿಯಲ್ಲಿದ್ದು ಕೆಲಸವನ್ನು ಮಾಡಿ ಉಳುಮೆಯನ್ನು ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಸಿಟಿಯಲ್ಲಿ ಇರಬೇಕು, ಸಿಟಿಯಲ್ಲಿ ಜೀವನ ಮಾಡಬೇಕಂತಂತ ಹೇಳಿ ಒಂದು ಆಸೆಯನ್ನಿರ್ತದೆ. ಹಾಗಾಗಿ ಸಾಕಷ್ಟು ರೈತರ ಒಂದು ಗೋಳಿದೆ. ಯಾಕಂತಂದರೆ ರೈತರಿಗೆ ಹೆಣ್ಣನ್ನು ಕೊಡುವುದಿಲ್ಲ ಅಂಥೇಳಿ. ಅದರ ಒಂದು ನಿಮಿತ್ತ ನಮ್ಮ ಜಗದೀಶ್ ಅವರು ಅದ್ಭುತವಾದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎಂಬ ಒಂದು ಚಲನಚಿತ್ರವನ್ನು ಮಾಡಿದ್ದಾರೆ. ಇದೇ ಮಾರ್ಚ್ 6ನೇ ತಾರೀಕಿಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಇದು ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ, ಈ ಒಂದು ಚಲನಚಿತ್ರಕ್ಕೆ ಬಂದು ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಜಗದೀಶ್ ಅವರಿಗೆ ಹಾರೈಸುವುದಲ್ಲದೆ ರೈತರಿಗೂ ಸಹ ನೀವು ಪ್ರೋತ್ಸಾಹವನ್ನು ಕೊಡುವ ಒಂದು ಕಾರ್ಯ ನಿಮ್ಮಿಂದ ಆಗಲಿ ಅಂತಂಥೇಳಿ ನಾನು ಆಶಿಸ್ತೇನೆ. ನಮ್ಮ ಎಲ್ಲರ ಪರವಾಗಿ ಜಗದೀಶ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿ ತಾವೂ ಸಹ ಈ ಚಲನಚಿತ್ರವನ್ನು ನೋಡಿ ಹರಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೇನೆ. ನಮಸ್ಕಾರ. ಆತ್ಮೀಯರೇ, ಮಾರ್ಚ್ 6, 2026 ನಮಗೆಲ್ಲರಿಗೂ ಒಂದು ಒಳ್ಳೆಯ ಸುದಿನವಾಗಿರುತ್ತದೆ. ಯಾಕಂದರೆ ಉಡಾಳ್ ಮೆಂಬರ್ ಎಂಬ ಸಾಮಾಜಿಕ ಕಳಕಳಿ ಇರುವಂತಹ ಕಿರುಚಿತ್ರವನ್ನು ನಿರ್ದೇಶಿಸಿದಂಥ ನಮ್ಮ ಆತ್ಮೀಯರು, ಸ್ನೇಹಿತರಾದಂಥ ಜಗದೀಶ್ ಮುಖಿಯವರು ಪ್ರಪ್ರಥಮ ಬಾರಿಗೆ ರೈತರ ಮಕ್ಕಳ ಕಷ್ಟಗಳನ್ನು ತಿಳಿದುಕೊಂಡು, ಅವರು ಅನುಭವಿಸುವ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಸಮಾಜದಲ್ಲಿ ಅವರಿಗೆ ಸಿಗತಕ್ಕಂಥ ಗೌರವ ಮನ್ನಣೆಗಳನ್ನು ಎಲ್ಲವನ್ನು ತಿಳಿದುಕೊಂಡು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನುವಂತಹ ಒಂದು ಸುಂದರ ಸಾಮಾಜಿಕ ಕಳಕಳಿ ಇರತಕ್ಕಂತಹ ಚಿತ್ರದಲ್ಲಿ ನಾಯಕ ನಟರಾಗಿ ವಿಜೃಂಭಿಸಲು ಬರುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಳ್ಳೆಯದಾಗಲಿ ಮತ್ತು ದೇವರು ಮತ್ತು ಎಲ್ಲ ಗುರು ಹಿರಿಯರ ಆಶೀರ್ವಾದವು ಹೀಗೇ ಮುಂದುವರೆಯಲಿ ಎಂದು ಆಶಿಸುತ್ತಾ ಆ ಒಂದು ಸಿನಿಮಾಕ್ಕೆ ಒಳ್ಳೆಯದಾಗಲಿ ಎಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕ ಪ್ರಭುಗಳಿಗೆ, ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮಂಜುನಾಥ್ ಪಿಸೆ ಮಾಡುವ ನಮಸ್ಕಾರಗಳು. ಇಂದಿನ ಸಮಾಜದೊಳಗೆ ಹೆಂಗಾಗೈತಪ್ಪ ಅಂದ್ರೆ, ಈಗ ನಾವು ಗೌರ್ಮೆಂಟ್ ನೌಕರಿದವ್ರಿಗೆ ಮಾತ್ರ
ಕನ್ಯಾ ಕೊಡ್ತೀವಿ, ರೈತರ ಮಕ್ಕಳಿಗೆ ಕನ್ಯಾ ಕೊಡೋದಿಲ್ಲ. ಇದೆಲ್ಲ ತಮಗೆ ತಿಳಿದ ವಿಷಯನ ಐತಿ. ಈ ವಿಷಯ ನಾ ಯಾಕೆ ಹೇಳಕತ್ತೇನಪ್ಪ ಅಂದ್ರೆ, ಕೆಂಪುರಾಮ್ ಹೆಡ್ಯಾಲ್ ಇವರ ಒಂದು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರೂಪಣೆ ಹಾಗೂ ನಿರ್ದೇಶನದೊಳಗೆ ಒಂದು ಅತ್ಯದ್ಭುತವಾದ ಚಲನಚಿತ್ರ, ಸಾಮಾಜಿಕ ಕಳಕಳಿಯನ್ನು ಹೊಂದಿದಂಥ ಚಲನಚಿತ್ರ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಈ ಒಂದು ಚಲನಚಿತ್ರದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಉಡಾಳ್ ಮೆಂಬರ್ ಖ್ಯಾತಿಯಾಗಿರ್ತಕ್ಕಂಥ ಜಗದೀಶ್ ಮುಖಿಯವರು ಪ್ರಪ್ರಥಮವಾಗಿ ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದಾರೆ. ನಾನು ಈ ಚಿತ್ರದಲ್ಲಿ ಅಭಿನಯಿಸಿದ್ದೇನೆ ಹಾಗೂ ಇನ್ನೂ ಹಲವಾರು ರಂಗಭೂಮಿಯ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನಮ್ಮ ಉಡಾಳ್ ಮೆಂಬರ್ ಪ್ರತಿಯೊಬ್ಬ ಟೀಮ್ನಲ್ಲೂ ಸಹ ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ಅಭಿನಯ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಚಲನಚಿತ್ರವು ನಮ್ಮ ಹುಬ್ಬಳ್ಳಿಯ ಲಕ್ಷ್ಮೀ ಸಿಟಿ ಪ್ರೈಡ್ನಲ್ಲಿ ಮುಂದಿನ ತಿಂಗಳು ಅಂದರೆ ಮಾರ್ಚ್ 6ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ನೀವು ಬನ್ನಿ, ನಿಮ್ಮೆಲ್ಲರನ್ನೂ ಕರೆತನ್ನಿ. ಬಂದು ಚಲನಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಆಶೀರ್ವದಿಸಬೇಕು. ಮರಿಬೇಡ್ರಿ, ಮುಂದಿನ ತಿಂಗಳು 6ನೇ ತಾರೀಕು ನಮ್ಮ ಹುಬ್ಬಳ್ಳಿಯ ಲಕ್ಷ್ಮೀ ಸಿಟಿ ಪ್ರೈಡ್ನಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಮಿಸ್ ಮಾಡಬೇಡ್ರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಆರ್ಸಿ ಕಲಾವೇದಿಕೆ ಟೀಮ್ ವತಿಯಿಂದ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎಂಬ ಚಲನಚಿತ್ರಕ್ಕೆ ಒಳ್ಳೆಯದಾಗಲಿ ಹಾಗೂ ಉಡಾಳ್ ಮೆಂಬರ್ ಖ್ಯಾತಿಯ ಜಗದೀಶ್ ಮುಖಿಯವರು ಪ್ರಥಮ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಹಾಗೂ ಅದರಲ್ಲಿ ನಟಿಸಿರುವ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಇನ್ನೂ ಒಳ್ಳೊಳ್ಳೆ ಚಿತ್ರದಲ್ಲಿ ಅಭಿನಯಿಸುವಂತಾಗಲಿ ಅಂತ ನಮ್ಮ ಟೀಮ್ ವತಿಯಿಂದ ಆಶಿಸೋಣ. ಹಾಗೆ ವಿಶೇಷವಾಗಿ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೇನೆ. ಈ ಚಿತ್ರ ಮುಂದಿನ ತಿಂಗಳು ಮಾರ್ಚ್ 6ನೇ ತಾರೀಕು ಲಕ್ಷ್ಮೀ ಮಾಲ್ನಲ್ಲಿ ಬಿಡುಗಡೆ ಕಾಣ್ತಾ ಇದೆ. ಆದ್ದರಿಂದ ಎಲ್ಲ ಪ್ರೇಕ್ಷಕ ಪ್ರಭುಗಳು ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಹರಸಿ ಹಾರೈಸಬೇಕೆಂದು ತಮ್ಮಲ್ಲಿ ಕೇಳ್ಕೊತೀನಿ. ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ, ಬರ್ತಿರಲ್ಲ? ನಮಸ್ಕಾರ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಅನ್ನಪೂರ್ಣ ಉಂಡಿ. ವಿಷಯ ಏನಪ್ಪ ಅಂತಂದ್ರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನುವಂಥ ಒಂದು ಚಿತ್ರ ಬಿಡುಗಡೆ ಆಗ್ಲಿಕ್ಕೆ ಸಿದ್ಧ ಆಗೈತಿ. ಈ ಒಂದು ಚಿತ್ರದೊಳಗೆ ನಾಯಕ ನಟನಾಗಿ ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಮುಖಿ ಅಣ್ಣವರು ಅಭಿನಯ ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದೈತಿ ಚಿತ್ರ. ಈ ಒಂದು ಚಿತ್ರದೊಳಗೆ ನಾನು ಸಹಿತ ಒಂದು ಒಳ್ಳೆ ಪಾತ್ರದೊಳಗೆ ಅಭಿನಯ ಮಾಡಿದ್ದೇನೆ. ಉತ್ತರ ಕರ್ನಾಟಕ ಪ್ರತಿಭೆಗಳಿಗೆ ನಾವೆಲ್ಲರೂ ಹರಸಬೇಕು, ಹಾರೈಸಬೇಕು, ಮತ್ತು ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕಂತ ಕೇಳ್ಕೊತೀವಿ. ಧನ್ಯವಾದ. ಹಾಯ್ ಹಲೋ ನಮಸ್ಕಾರ. ಉಡಾಳ್ ಮೆಂಬರ್ ಖ್ಯಾತಿಯ ಜಗದೀಶ್ ಮುಖಿಯವರು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎಂಬ ಚಲನಚಿತ್ರವನ್ನು ನಿರ್ಮಿಸಿದ್ದು ಇದೇ ಮಾರ್ಚ್ 6ರಂದು ಹುಬ್ಬಳ್ಳಿಯ ಲಕ್ಷ್ಮೀ ಮಾಲ್ನಲ್ಲಿ ಪ್ರದರ್ಶನವಿರುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರದರ್ಶನವನ್ನು ಯಶಸ್ವಿಗೊಳಿಸಬೇಕು ಮತ್ತು ಜಗದೀಶ್ ಮುಖಿಯವರಿಗೆ ಹಾಗೂ ಚಿತ್ರತಂಡಕ್ಕೆ ಶುಭಾಶಯಗಳನ್ನು ತಿಳಿಸುತ್ತಾ ಮಾರ್ಚ್ 6ರಂದು ನೀವೆಲ್ಲರೂ ಸೇರಿ ಚಲನಚಿತ್ರವನ್ನು ಯಶಸ್ವಿಗೊಳಿಸೋಣ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ JK. ರೈತರ ಮಗಳಿಗೆ ಹೆಣ್ಣು ಕೊಡಿ ಅಂತ ಒಂದು ಹೊಸ ಸಿನಿಮಾ ಇದೇ ಮಾರ್ಚ್ 6ನೇ ತಾರೀಕು ಹುಬ್ಳಿನಲ್ಲಿ ರಿಲೀಸ್ ಆಗ್ತಾ ಇದೆ. ಅಂಡ್ ಇದಕ್ಕೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಮಾಡಿರೋರು ಕೆಂಪರಾಮ್ ಅವರು. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ ನಿಮಗೆ. ಹಾಗೆ ಮುಖ್ಯ ಪಾತ್ರದಲ್ಲಿ ಜಗದೀಶ್ ಅವ್ರು ಮಾಡಿದ್ದಾರೆ. ಅಂಡ್ ಕ್ಯಾಮ್ರಾ ವರ್ಕ್ ಬೈ ರೋಹನ್. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಲವ್ ಯು. ಜೈ ಶ್ರೀರಾಮ್. ನಾನು ನಿಮ್ಮ ರಂಗಭೂಮಿಯ ಕಲಾವಿದೆ ರೇಣುಕಾ ರಾಣೆಬೆನ್ನೂರ್. ಎಲ್ಲ ಕಲಾಭಿಮಾನಿಗಳಿಗೆ ಅನಂತ ಕೋಟಿ ನಮನಗಳು. ವಿಷಯ ಏನಪ್ಪ ಅಂತಂದರೆ, ಉಡಾಳ್ ಮೆಂಬರ್ ಅಂತಲೇ ಖ್ಯಾತಿಯಾಗಿರುವ ನಿಮ್ಮೆಲ್ಲರ ಉತ್ತರ ಕರ್ನಾಟಕದ ಹುಲಿ ಜಗದೀಶ್ ಮುಖಿ ಸರ್ ಅವರು ಇದೇ ಮಾರ್ಚ್ 6ನೇ ತಾರೀಕದಂದು ಒಂದು ಅತ್ಯುತ್ತಮವಾದ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಚಿತ್ರ ಯಾವುದಪ್ಪ ಅಂತಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ. ನಿಮಗೆಲ್ಲರಿಗೂ ಗೊತ್ತು, ಭಾರತದ ಬೆನ್ನೆಲುಬು ರೈತ ಅಂತ ರೈತರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ ಈ ಚಿತ್ರವನ್ನು ಸ್ವತಃ ಮುಖ್ಯ ಪಾತ್ರದಲ್ಲಿ ವಹಿಸಿ ನಮ್ಮ ಜಗದೀಶ್ ಮುಖಿ ಸರ್ ಅವರೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಎಲ್ಲರೂ ಬಂದು ಆ ಚಿತ್ರವನ್ನು ನೋಡೋಣ, ಕಲಾವಿದರನ್ನ ಹಾರೈಸಿ ಪ್ರೋತ್ಸಾಹಿಸಿ ಅವರನ್ನು ಬೆಳೆಸೋಣ. ಆ ತಂಡಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಜೈ ರಂಗಭೂಮಿ. ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಧಾರವಾಡದ ಹುಡುಗಿ ಗೀತಾ ಚಿಕ್ಕಮಠ್ ಮಾತಾಡೋದು.
ಏನಪ್ಪ ವಿಷಯ ಅಂದ್ರೆ ಈ ವಿಡಿಯೋ ಮಾಡಕ್ ಕಾರಣ ಏನಂತಂದ್ರೆ ನಮ್ಮ ಉಡಾಳ್ ಮೆಂಬರ್ ಎಂದೇ ಖ್ಯಾತಿಯಾದಂಥ ನಮ್ಮ ಜಗದೀಶ್ ಮುಖಿ ಅವರು ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆ ಸಿನಿಮಾ ಏನಂದ್ರ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ. ನೋಡಿ ಫ್ರೆಂಡ್ಸ್, ಇದು ಹೆಸರು ಕೇಳಿದ್ರೆ ಅನಿಸ್ತೈತೆ ನಮ್ಗೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ. ಅಂದ್ರೆ ಎಷ್ಟು ಅರ್ಥಪೂರ್ಣವಾಗೈತಲ್ಲ. ಇಂಥ ಮಹತ್ವವಾದ ಸಿನಿಮಾದಲ್ಲಿ ಇವರು ಮೇನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಮಾರ್ಚ್ 6ರಂದು ನಮ್ಮ ಹುಬ್ಬಳ್ಳಿಯ ಲಕ್ಷ್ಮಿ ಮಾಲ್ 3ನೇ ಮಹಡಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇಂಥ ಮೂವಿ ಅಂತೂ ನಾವು ಮಿಸ್ ಮಾಡ್ಕೊಳ್ಳೇಬಾರ್ದು. ನಾನಂತರೂ ಬಂದೇ ಬರ್ತೀನಿ, ಖಂಡಿತ ನಾನು ನೋಡ್ತಾ ಇದ್ದೀನಿ ಬಂದು. ಸೊ ನೀವು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಈ ಮೂವಿಯನ್ನು ನೋಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಮೂವಿ ನೋಡಿ ಯಶಸ್ವಿಗೊಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಟೀಮ್ದವ್ರಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಲವ್ ಯು ಆಲ್. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ BN ORPT ಹೈಬ್ರಿಡ್ ನ್ಯೂಸ್ ಒಂದಿಗೆ. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಇವತ್ತು ಮದುವೆ ಮಾಡಿಸಿ ಕನ್ಯಾಗಳು ಕೂಡ ಹಿಂಜರಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮ ಸಂದೇಶವನ್ನು ಹೊತ್ತ ಸಾಮಾಜಿಕ ಕಳಕಳಿಯ ಚಿತ್ರ ರೈತರ ಮಕ್ಕಳಿಗೆ ಕನ್ಯೆ ಕೊಡಿ ಅನ್ನುವಂಥ ಚಿತ್ರವನ್ನ ಜಗದೀಶ್ ಮುಖಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿ ಈ ಸಮಾಜಕ್ಕೆ ಒಂದು ಉತ್ತಮ ಸಂದೇಶಗಳು ಹೊರಟಿದ್ದಾರೆ. ಯಾಕಂದ್ರೆ ರೈತರಿಗೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಇವತ್ತು ಅವರು ಈ ದೇಶಕ್ಕೆ ಅನ್ನ ನೀಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಸಂಸಾರ ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಯುವಕರು ಇವತ್ತು ಕನ್ಯೆ ಸಿಗಲಾರದೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಇದರ ಹಿನ್ನೆಲೆಯನ್ನು ಹೊತ್ತಂತ ಈ ಸಿನಿಮಾ ಯಶಸ್ವಿ ಆಗಲಿ. ಇದೇ ಮಾರ್ಚ್ 6ರಂದು ಹುಬ್ಬಳ್ಳಿಯಲ್ಲಿ ಒಂದು ಅದ್ದೂರಿ ಪ್ರದರ್ಶನ ಇದ್ದು ತಾವೆಲ್ಲರೂ ಕೂಡ ಈ ಚಿತ್ರವನ್ನು ನೋಡಿ ಶುಭ ಹಾರೈಸಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುವಾಗ ಜಗದೀಶ್ ಮುಖಿ ಅವರು ಈ ಸಾಮಾಜಿಕ ಜಾಗೃತಿ ಚಿತ್ರಗಳನ್ನು ಸಾಕಷ್ಟು ಮಾಡಿದ್ದಾರೆ. ಇದು ಕೂಡ ಒಂದು ಸಾಮಾಜಿಕ ಕಳಕಳಿಯ ಚಿತ್ರ ಆಗಿರುವ ಕಾರಣಕ್ಕೆ ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಹಾಗೂ ತಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಕೂಡ ಈ ಸಿನಿಮಾ ಬಗ್ಗೆ ಹೇಳುವ ಮೂಲಕ ಕರೆತರುವ ಪ್ರಯತ್ನ ಮಾಡಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ದೇಶದ ಬೆನ್ನೆಲುಬು ರೈತರ ಬೆನ್ನೆಲುಬು ಭೂಮಿ. ಆ ಭೂಮಿಗೆ ಉಳುವಾಗ ಹೇಗೆ ಒಂದು ನೇಗಲಕ್ಕೆ 2 ಎತ್ತುಗಳು ಬೇಕು, ಹಾಗೆ ಆ ರೈತನಿಗೆ ಒಂದು ಬಾಳ ಸಂಗಾತಿ ಬೇಕು. ಆ ಬಾಳ ಸಂಗಾತಿಯನ್ನು ಕೊಡೋದು ಯಾರ ಕೈಯಲ್ಲಿದೆ ಅಂದರೆ ಹೆಣ್ಣು ಹೆತ್ತ ತಂದೆ ತಾಯಿ ಕೈಯಲ್ಲಿದೆ. ಹಾಗಾಗಿ ಎಲ್ಲ ನಮ್ಮ ಆ ಒಂದು ಹೆಣ್ಣು ಹೆತ್ತ ತಂದೆ ತಾಯಿಗಳಿಗೆ ಒಂದು ಕಳಕಳಿಯ ಪ್ರಾರ್ಥನೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಈ ಒಂದು ಪ್ರಾರ್ಥನೆ ಬಾಯಲ್ಲಿ ಹೇಳಿದ್ರೆ ಭಾಳ ಜನರಿಗೆ ಗೊತ್ತಾಗಲ್ಲ. ಹಾಗಾಗಿ ಒಂದು ಚಲನಚಿತ್ರ ಸಹ ಮೂಡಿ ಬಂದಿದೆ. ಆ ಚಲನಚಿತ್ರದ ಹೆಸರು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಈ ಒಂದು ಚಿತ್ರ ನಮ್ಮ ಗುರುಗಳಾದಂತಹ ಕೆಂಪರಾಮು ಅಡಿಯಾಲ್ ಸರ್ ಇವರು ಒಂದು ನಿರ್ದೇಶನ ಹಾಗೂ ಅವರ ಒಂದು ನಿರ್ಮಾಣದಲ್ಲಿ ಬಂದಿದೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕಲಾವಿದರುಗಳು, ನುರಿತ ಕಲಾವಿದರು, ವೃತ್ತಿ ರಂಗಭೂಮಿ ಕಲಾವಿದರು ಸಹ ಬಹಳಷ್ಟು ಜನ ಈ ಒಂದು ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಜೊತೆಯಲ್ಲಿ ನಾನು ಸಹ ಅಭಿನಯ ಮಾಡಿದ್ದೀನಿ. ಹಾಗೂ ನಮ್ಮೆಲ್ಲರ ನೆಚ್ಚಿನ ಉಡಾಳ್ ಮೆಂಬರ್ ಖ್ಯಾತಿಯ ಜಗದೀಶ್ ಮುಖಿಯವರು ಸಹ ಈ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಆಮೇಲೆ ನಾನು ಹೇಳೋದಕ್ಕಿಂತ ನೀವು ಈ ಚಿತ್ರನ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಪ್ಪ ಬಿಡುಗಡೆ ಅಂದರೆ ಮಾರ್ಚ್ 6ನೇ ತಾರೀಕು ಹುಬ್ಳಿ ಲಕ್ಷ್ಮಿ ಮಾಲಲ್ಲಿ ರಿಲೀಸ್ ಆಗ್ತಾಯಿದೆ, ಬಿಡುಗಡೆ ಆಗ್ತಾಯಿದೆ. ಸೊ ತಾವೆಲ್ಲರೂ ಬಂದು ಈಗ ಒಂದು ಚಲನಚಿತ್ರನ ನೋಡಿ ಕನ್ನಡಿಗರ ಒಂದು ಪ್ರಯತ್ನಕ್ಕೆ ತಾವು ಬೆಂಬಲ ಕೊಡಿ. ಯಾಕೆಂದರೆ ಕಲಾವಿದರನ್ನ ಬೆಳೆಸಬೇಕಾಗಿದ್ದು, ಉಳಿಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯ. ಯಾಕೆಂದರೆ ನೀವೆಲ್ಲ ಇರೋವರೆಗೂ ನಾವು ಕಲೆಯನ್ನು ಒಂದು ಸ್ವಲ್ಪ ಮುಂದೆ ಬೆಳೆಸ್ಕೊಂಡು ಹೋಗ್ತೀವಿ. ಯಾಕೆಂದರೆ ಮುಂದಿನ ಕಾಲಮಾನದಲ್ಲಿ ನಮ್ಮ ಮಕ್ಕಳುಗಳಿಗೆ ಕಲೆ, ಸಂಸ್ಕೃತಿ ಅನ್ನೋದನ್ನು ತೋರಿಸ್ಬೇಕು ಅಂದರೆ ಈಗಿನ ದಿನ ಹೇಗೆ ಒಂದು ಮೀಡಿಯಾ ಇದೆಯೋ ಹಾಗೇನೂ ಒಂದು ನೈಜವಾಗಿ ಒಂದು ತೋರಿಸುವಂಥ ಕಲಾವಿದರು ಸಹ ಬೇಕು. ಸೊ ಕಲಾವಿದರು ಪ್ರಯತ್ನಪಟ್ಟು ಈ ಒಂದು ಚಲನಚಿತ್ರನ ಮಾಡಿದ್ದಾರೆ. ದಯವಿಟ್ಟು ಮರೆಯದೇ ಬಂದು ಚಿತ್ರವನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾರು ಇನ್ನು ಮುಂದೆ ಒಂದು ಹೆಣ್ಣನ್ನು ನೀವು ಕೊಡೋರಿದ್ದೀರಾ, ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಬರೀ ಜಾಬ್ ಇರೋ ಹುಡುಗನಿಗೆ ಕೊಡಬೇಕು ಅಂತ ನೀವು ವಿಚಾರ ಮಾಡಬೇಡಿ, ರೈತರಿಗೂ ಕೊಡಿ. ಯಾಕೆಂದರೆ ಒಂದು ಎಲ್ಲರಿಗೂ ಅನ್ನ ಕೊಡೋ ಒಂದು ಕೆಲಸ, ಅದು ಪುಣ್ಯದ ಕೆಲಸ. ಆ ರೈತನ ಮಾಡ್ತಾ ಇದ್ದಾನೆ, ಆ ರೈತನಿಗೂ ಸಹ ಒಂದು ಭಾಳ ಸಂಗಾತಿ ಬೇಕು. ಹಾಗಾಗಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಈ ಚಲನಚಿತ್ರನ ನೋಡೋದನ್ನು ಮರಿಬೇಡಿ. ಮಾರ್ಚ್ 6ನೇ ತಾರೀಕು ಲಕ್ಷ್ಮಿ ಮಾಲಲ್ಲಿ, ಹುಬ್ಳಿಯಲ್ಲಿ. ಓಕೆ, ಥ್ಯಾಂಕ್ ಯು. ನಾನು ನಿಮ್ಮೆಲ್ಲರ ಗೆಳತಿ ನೇತ್ರಾವತಿ. ನಮಸ್ಕಾರ ವೀಕ್ಷಕರೇ. ನಮ್ಮ ಉಡಾಳ್ ಮೆಂಬರ್ ಖ್ಯಾತಿಯ ಜಗದೀಶ್ ಮುಖಿಯವರು ಪ್ರಥಮ ಬಾರಿಗೆ ನಾಯಕ ನಟನಾಗಿ ನಟಿಸಿರುವ ಚಲನಚಿತ್ರ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಈ ಚಲನಚಿತ್ರವು ಇದೇ ಮಾರ್ಚ್ ತಿಂಗಳ 6ನೇ ತಾರೀಕು ಹುಬ್ಬಳ್ಳಿಯ ಲಕ್ಷ್ಮಿ ಸಿಟಿ ಪ್ರೈಡ್ನಲ್ಲಿ ಬಿಡುಗಡೆಯಾಗಲಿದ್ದು
ನಾವು ಬರ್ತೀವಿ, ನೀವು ಬನ್ನಿ, ನೋಡಿ, ಹರಸಿ ಹಾರೈಸಿ. ನಮಸ್ಕಾರ.